ಸರ್ ಊಟದ ಫಸ್ಟ್ ಜೊತೆಗೆ ಕ್ಲಾಸ್ ಏನ್ರಿ ಊಟ ಹಿಡ್ಸಕ್ಕೆ ಊಟದ ಜೊತೆಗೆ ಮತ್ತೇನು ಸರ್ ವಿಚಾರಗಳು? ಏನು ವಿಚಾರ ಊಟದ ಜೊತೆಗೆ ಉಪ್ಪಿನಕಾಯಿ ಯಾವುದು ಸರ್? ಉಪ್ಪಿನಕಾಯಿ ಇರಲಿಲ್ಲ, ನೋ ಪಿಕಲ್. ಪಿಕಲ್ಸ್. ಅಲ್ಲ ಸರ್, ಈಗ ಏನು ಸರ್ ಇಂದಿನ ಸಭೆಯ ಸಂದೇಶ ಏನು ಸರ್? ಜನರಲ್ ಡಿಸ್ಕಷನ್ ಇತ್ತು ಲಾಸ್ಟ್ ಟೈಮ್ ಕೂಡ. ಇದು ಏನು ಸಾಹೇಬ್ರು ಕರೆದಿದ್ರು ಅದೇ ರೀತಿಯಾಗಿ ಕರೆದಿದ್ರು. ಈ ಬಾರಿ ಕೂಡ ಎಲ್ಲಾ ಸಚಿವರನ್ನು ಕರೆಸ್ಬಿಟ್ಟು ಸೊ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡು ಕಳ್ಸಿರ್ತಕ್ಕಂಥ ಜನರಲ್ ಮೀಟಿಂಗ್ ಮಾಡಿ ಕಳ್ಸಿರ್ತಕ್ಕಂಥ. ಬೇರೆ ಏನಾದ್ರು ಚರ್ಚೆ ಆಯ್ತಾ ಸರ್? ರಾಜಕೀಯ ಅಲ್ಲ, CM ಅವ್ರು ಏನು? ಏನಿಲ್ಲ, ಸರ್, ಯಾವ ವಿಚಾರದ ಮೇಲೆ ವೈಯಕ್ತಿಕ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ ಸರ್? 1 to 1 ಇಲಾಖೆ ವಿಚಾರನ ಅಥವಾ ಹೇಗೆ? ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಜನರಲ್ ಆಗಿ ಕರೆಸಿ ಮಾತಾಡಿ ಅಟ್ ಎ ಟೈಮ್ ರಾದರ್ ದನ್ ಹ್ಯಾವಿಂಗ್ ಎ ಪ್ರೈವೇಟ್ ಮೀಟಿಂಗ್ ವಿ ಹ್ಯಾಡ್ ಅ ಕ್ಯಾಶುವಲ್ ಡಿನ್ನರ್. ಅಲ್ಲ, ಒಬ್ಬೊಬ್ಬರಿಗೆ ಮಾತಾಡ್ತಿದ್ದಾರೆ ಕ್ಯಾಶುವಲ್ ಆಗಿ. ಸರ್ ಈಗ ಮಾತಾಡುವಂತ ಸುರ್ತೇನೆ ಸರ್, ಕ್ಯಾಶುವಲ್ ಮಾತಾಡುವಂತದ್ದು. ಈಗ ರಾಜ್ಯದಲ್ಲಿ ಮೇಜರ್ ಇಶ್ಯೂ ಇತ್ತು ಅಂತಂದ್ರೆ ಅಥವಾ ಮೇಜರ್ ಇಶ್ಯೂ ಅಡ್ರೆಸ್ ಮಾಡ್ಬೇಕು ಅಂತಂದ್ರೆ ನೀವು ಸಿಎಂ ಅವರು ಉಪಹಾರ ಕೂಟ ಕರೆದು ಮಾಡಬಹುದಾಗಿತ್ತು. ಈಗ ಸಿಎಂ ಅವರು ಈ ಔತಣ ಕೂಟ ಕರೆದಿದ್ರೆ ಏನೋ ಮಾತದ್ದು ಇರ್ಲೇಬೇಕು. ಅಲ್ಲ, ಲಾಸ್ಟ್ ಇಯರ್ ಕರೆದಿದ್ರು, ಈ ಇಯರ್ ಕರೆದಾರೆ. ಎವ್ರಿ ಇಯರ್ ಈ ಕಾಲ್ಸ್. ಸೊ ಅದಕ್ಕೆ ನೀವು ಯಾವ ಟೈಮಿಗೆ ಕರಿಬೇಕು, ಯಾವ ಟೈಮಿಗೆ ಕರಿಬಾರ್ದು ಅಂತ ಏನು ಸರಿ ಇಲ್ಲ. ಬಟ್ ಐ ಥಿಂಕ್ ಯಸ್ ಕಾಲ್ಡ್. ಸೊ ಅದಕ್ಕೆ ನೀವು ಯಾವಾಗ್ಲೂ ಕರೆದ್ರೆ ಇದೆಯಾ ಕೇಳ್ಬೋದು. ಈ ಪ್ರಶ್ನೆ ಯು ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಬಟ್ ಏನಾಗಿದೆ ನಿಮ್ಗೆ ಹೇಳಿದ್ದೀನಿ ನಾನೀಗ. ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಎಲ್ಲ ಇದೆ ಸರ್. ಅದು ಸಿಎಂಗೆ, ಆಮೇಲೆ ಡಿಸಿಎಂಗೆ, ಆಮೇಲೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ. ಸರ್, ಈಗ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಸಚಿವ ಸಂಪುಟದ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದು ಅಲ್ಲಿ ಚರ್ಚೆಗೆ ಬಂತು ಸರ್. ಇಲ್ಲ, ಜನರಲ್ ಡಿಸ್ಕಷನ್ ವಿ ಹ್ಯಾಡ್ ವಾಸ್ ಮೋರ್ ಆಫ್ ಎ ಕ್ಯಾಶುವಲ್ ಡಿನ್ನರ್ ಡಿಸ್ಕಷನ್. ಸೊ ಯೂಶಲಿ ಎವರಿ ಮಿನಿಸ್ಟರ್ ಒನ್ ಟೈಮ್ ಊಟ ಮಾಡಿಸ್ತಾರೆ. ಈಗ ಮುಖ್ಯಮಂತ್ರಿಗಳು ಕಳೆದ ವರ್ಷನೂ ಮಾಡಿದ್ರು, ಈ ವರ್ಷನೂ ಮಾಡಿದ್ದಾರೆ. ಬಿಹಾರ ಚುನಾವಣೆ ಬಗ್ಗೆ ಏನೋ ಚರ್ಚೆ ಆಯ್ತು. ಅಲ್ಲಿಗೆ ನಿಮ್ಗೆ ಅಪ್ಲೈ ಮಾಡುವಂತದ್ದು, ಕ್ಯಾಂಪೇನ್ ಮಾಡಕ್ ಆತರ ಏನಿಲ್ಲ. ಹೋಗ್ಲಿ, ಇಂತ ಸಭೆಗೆ ಬರೀ ಇಷ್ಟು ಸಿಂಪಲ್ ಆಗಿ ಮಾಡಿದ್ರು ಅಂತ ಇಷ್ಟು ದೊಡ್ಡ ಮಟ್ಟಿಗೆ ಇಶ್ಯೂ ಯಾಕಾಗಿ ಸರ್? ಇಶ್ಯೂ ತಾವಲ್ಲ ಮಾಡೋದು, ನಾವ್ ಯಾಕೆ ಇಶ್ಯೂ ಮಾಡ್ತೀವಿ? ಮುಖ್ಯಮಂತ್ರಿಗಳ ಕಚೇರಿಯಿಂದಾನೇ ಈ ವಿಷಯ ಮಾಹಿತಿ ಬಂದಿತ್ತು. ಸಚಿವ ಸಂಪುಟ ಅದು ಈ- ಪುನರಚನೆ ಡಿನ್ನರ್ ಮಾಹಿತಿ ಕೊಟ್ಟಿದ್ದು ಅವ್ರ ಕಡೆಯಿಂದ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಮಾಹಿತಿ ಯಾರು ಗೊತ್ತಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.